ಇಲ್ಲಿ ಬೆಳಗಿಂದನೂ ಸಹ ಸಂಪೂರ್ಣ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ ಹಾಗೂ ನಮ್ಮ ಬೆಂಗಳೂರು ನಗರಾದ್ಯಂತ ಎಲ್ಲ ಬುದ್ಧಿಜೀವಿಗಳು, ಯುವಕರು, ನಮ್ಮ ಎಲ್ಲ ಒಂದು ಪದವೀಧರ ಬಳಗ ಇವತ್ತು ಈ ನಾಮಿನೇಷನ್ಗೆ ಬಂದಿದೆ. ಯಾಕಂತಂದರೆ ಈ ಚುನಾವಣೆ ಪದವೀಧರರ ಚುನಾವಣೆ. ನಾನು ಪದವೀಧರ ಅಭ್ಯರ್ಥಿ. ನನ್ನ ಈಗ ಏನು ನಾವು 8 ತಿಂಗಳಿಂದ ಸತತವಾಗಿ ನಾವು ಎಲ್ಲ ನಮ್ಮ ಕ್ಷೇತ್ರದಲ್ಲಿ ತಿರುಗಾಡಿದ್ವಿ, ಅದರ ಪ್ರತಿಫಲ ಇವತ್ತು ನಮಗೆ ಇಲ್ಲಿ ಕಾಣ್ತಾ ಇದೆ. ಇವತ್ತಿನ ಈ ಚುನಾವಣೆ ಮುಖ್ಯವಾಗಿ ಏನಂತಂದರೆ ನಮ್ಮ ಒಂದು ಪದವೀಧರ ಕ್ಷೇತ್ರಕ್ಕೆ ಹಿಡಿದಿರ್ತಕ್ಕಂಥ ಗ್ರಹಣವನ್ನು ಬಿಡಿಸಲಿಕ್ಕೆ ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳಿಗೆ ಸಜ್ಜಾಗಿ ನಿಂತ್ಕೊಂಡಿದ್ದಾರೆ. ಯಾಕಂತಂದರೆ ಕೆಲವು ಜನ ಒಂದು 15-20 ವರ್ಷದಿಂದ ಪದವೀಧರ ಕ್ಷೇತ್ರ ಅಂತಂದರೆ ನಂದೇ ಅಂತ ಅವರು ರಾರಾಯಿಸ್ತಾ ಇದ್ರು. 6 ವರ್ಷಕ್ಕೊಂದ್ಸರಿ ಹೊರಗಡೆ ಬರ್ತಾಯಿದ್ರು. 6 ವರ್ಷ ಆದಮೇಲೆ ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಈ ರೀತಿ ಮಾಡಿ ನಮ್ಮ ಪದವೀಧರ ಬಾಳನ್ನು ಹಾಳು ಮಾಡಿದ್ದಾರೆ. ಕೇವಲ ಒಂದು ರಾಜಕೀಯ ಪಕ್ಷದ ಟಿಕೆಟ್ ತೊಗೊಂಡ ತಕ್ಷಣ ನಾವು ಗೆದ್ದುಬಿಡ್ತೀವಿ ಅಂತ ಇರೋ ಭ್ರಮೆಯಲ್ಲಿ ಅವ್ರು ಏನಿದ್ದಾರೆ, ಆ ಭ್ರಮೆಯಲ್ಲಿರೋರಿಗೆ ಈ ಬಾರಿಯ ಚುನಾವಣೆ ಖಂಡಿತವಾಗ್ಲೂ ನಮ್ಮ ರಾಜ್ಯಕ್ಕೆ ಒಂದು ದಿಕ್ಸೂಚಿ ಆಗಲಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರೇ ನನ್ನ ಪರವಾಗಿ ತಿರುಗಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಕ್ಯಾಂಡಿಡೇಟ್ ಉದಯ್ ಸಿಂಗ್ ಅಲ್ಲ, ಕ್ಯಾಂಡಿಡೇಟ್ ಇವತ್ತು ಒಬ್ಬ ಪದವೀಧರ ಯಾವುದೇ ಪಕ್ಷದ ಸೆರಗನ್ನು ಹಿಡ್ಕೊಂಡು ನಾನು ಇವತ್ತು ಕಣಕ್ಕೆ ಬಂದಿಲ್ಲ. ಪದವೀಧರರ ಶಕ್ತಿಯಿಂದ ನಾನು ಇವತ್ತು ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ. ನನ್ನ ಪದವೀಧರರೇ ನನ್ನನ್ನು ಗೆಲ್ಲಿಸ್ತಾರೆ. ನಾನು ಈ ಮೂಲಕ ನಮ್ಮ ಪದವೀಧರ ಬಂಧುಗಳಿಗೆ ಕೈ ಮುಗಿದು ಕೇಳ್ಕೊಂತೀನಿ. ನಮ್ಮ ಬೆಂಗಳೂರು ಕ್ಷೇತ್ರದಲ್ಲಿ ಬರ್ತಕ್ಕಂಥ ಪದವೀಧರ ಬಂಧುಗಳಿಗೆ ನಾವು ಜಾತಿ ಭೇದ, ಲಿಂಗ ಭೇದ, ಪಕ್ಷ ಭೇದವನ್ನು ಮರೆತು ನಾವೇನು ಇವತ್ತು ಹಗಲು ರಾತ್ರಿ ನಾವು ನಮ್ಮ ಪದವೀಧರ ವರ್ಗ ಇವತ್ತು ಸಂಕಷ್ಟದಲ್ಲಿ ಇವತ್ತು ನರಳುತ್ತಾ ಇದೆ. ಈ ಮತ ನಮ್ಮ ಅನ್ಎಂಪ್ಲಾಯ್ಮೆಂಟ್ ವಿರುದ್ಧ ನಾವು ಮತವನ್ನು ಹಾಕಬೇಕು. KPSSಲ್ಲಿ ಆಗ್ತಿರತಕ್ಕಂಥ ಹಗರಣಗಳ ವಿರುದ್ಧ ನಾವು ಮತಗಳನ್ನು ಹಾಕಬೇಕು. ನಮ್ಮ ಪದವೀಧರ ಆತ್ಮಗೌರವವನ್ನು ಕಳೆದಿದ್ದಾರೆ ಇವತ್ತು ಈ ಎಲ್ಲ ನಮ್ಮ ಹಿಂದೆ ಇರತಕ್ಕಂಥ MLCಗಳಾಗಿರ್ಬೋದು, ನಮ್ಮನ್ನು ಪ್ರತಿನಿಧಿಸ್ತೀನಿ ಅಂತ ಬರ್ತಿರ್ತಕ್ಕಂಥ ನಮ್ಮ ಕ್ಯಾಂಡಿಡೇಟ್ಗಳಾಗಿರ್ಬೋದು. ಪದವೀಧರ ಆತ್ಮಗೌರವ ಹೆಚ್ಚಾಗುವಂಥ ಒಂದು ಕೆಲಸನೂ ಯಾರೂ ಮಾಡಿಲ್ಲ. ನಮ್ಮ ಆತ್ಮಗೌರವ ಉಳಿಸ್ಕೊಳ್ಳಿಕ್ಕೋಸ್ಕರ ಇವತ್ತು ಪದವೀಧರ ಅಭ್ಯರ್ಥಿನ ನಮ್ಮ ಪದವೀಧರರು ಗೆಲ್ಲಿಸ್ತಾರೆ. ಎಲ್ಲರೂ ನಮ್ಮ ಉದಯ್ ಸಿಂಗ್ ಸರ್ಗೆ ವೋಟ್ ಹಾಕಬೇಕು. ಪದವೀಧರ ಕ್ಷೇತ್ರದಲ್ಲಿ ಮತದಾರರು, ಯಾಕಂತಂದ್ರೆ ಅವ್ರಿಗೆ ಜನರ ಬಗ್ಗೆ ಹಿತಾಸಕ್ತಿ ಇದೆ, ಮತ್ತೆ ನಮ್ಮ ಪದವೀಧರರು ಅನುಭವಿಸ್ತಾರೆ ಅಂತ ಕಷ್ಟ ಮತ್ತು ಸಮಸ್ಯೆಗಳನ್ನ ಅವ್ರು ಅರ್ಥಕೊಂಡಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಪದವೀಧರ ಜನಗಳು ದಯಮಾಡಿ ನಮ್ಮ ಉದಯ್ ಸಿಂಗ್ ಸರ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಉದಯ್ ಸಿಂಗ್ ಅವ್ರಿಗೆ ನಾವು ಕೊಡೋಣ ಬಂದಿದ್ದೀರಿ. ಉದಯ್ ಸಿಂಗ್ ಅವ್ರಿಗೆ ವೋಟ್ ಹಾಕಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸರ್, ನಾವು ಅಬ್ಬಿಗೆರೆಯಿಂದ ಬಂದಿದ್ದೀವಿ. ನಾವು ಸೊ ಈ ಕ್ಷೇತ್ರದಲ್ಲಿ ಏನೇ ಮಾಡೋಂಗಿದ್ರು ನಮ್ಮ ಉದಯ್ ಸಿಂಗ್ ಅವರ ಸಮ್ಮುಖದಲ್ಲಿ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಸರ್, ನೀವು ಇವತ್ತು ನಾನೇನು ಆಗ್ತದೆ ಉದಯ್ ಸಿಂಗ್ ಸರ್ ಇವಾಗ ಎಷ್ಟು ಊರಿಂದ ಬಂದಿದ್ದಾರೆ, ಎಷ್ಟು ಜನ ಆಗ್ತಾರೆ ಅಂತ ನಮಸ್ಕಾರ. ಇವತ್ತು ಪದವೀಧರರ ಚುನಾವಣೆಗೆ ನಾಮಿನೇಷನ್ ಮಾಡ್ತಾ ಇದ್ದೀವಿ. ಸುಮಾರು 36 ವಿಧಾನಸಭಾ ಕ್ಷೇತ್ರಗಳಿಂದ ಬೇರೆ ಬೇರೆ ಕಡೆಯಿಂದ ಈ ವಿಧಾನಸಭಾ ಈ ಒಂದು MLC ಎಲೆಕ್ಷನ್ ಇದೆ. ಹಾಗಾಗಿ 36 ವಿಧಾನಸಭಾ ಕ್ಷೇತ್ರಗಳಿಂದ ಸ್ವಯಂ ಪ್ರೇರಿತರಾಗಿ ಎಲ್ಲ ಅಭಿಮಾನಿಗಳು ಬಂದು ಇವತ್ತು ಅವರ ನಾಮಿನೇಷನ್ ಮಾಡ್ತಾ ಇದ್ದೀವಿ. ಸುಮಾರು 1,000ಕ್ಕೂ ಹೆಚ್ಚು ಜನ ಇಲ್ಲಿ ಸೇರುವಂಥದ್ದು ಬಹಳ ಖುಷಿ ಕೊಡುವಂಥ ವಿಚಾರ. ಏಕೆಂದರೆ ಈಗಾಗಲೇ ಪದವೀಧರ ಚುನಾವಣೆಯಲ್ಲಿ ಹಿಡಿದಂತಹ ಗ್ರಹಣವನ್ನು ಬಿಡಿಸೋದ್ರ ಜೊತೆಗೆ ಈಗಾಗಲೇ ಕುಂಭಕರ್ಣ ಜಾರಿರುವಂತಹ ಎಷ್ಟೋ ಜನ MLCಗಳು ಯಾವುದೇ ಕೆಲಸ ಮಾಡದೆ ಇರೋದ್ರಿಂದ ಆ ಒಂದು ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಗೌರವ ತರಬೇಕು ಮತ್ತು ಕ್ರಿಯಾಶೀಲರಾಗಿರುವಂಥ ಆಯ್ಕೆ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಒಟ್ಟಾಗಿ ಸ್ವಯಂ ಪ್ರೇರಿತರಾಗಿ ಬಂದು ಉದಯ್ ಸಿಂಗ್ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಅವರಿಗೆ ಖಂಡಿತ ಜಯ, ಕಟ್ಟಿಟ್ಟ ಬುತ್ತಿ. ನಾವೆಲ್ಲ ಕೂಡ ಅವ್ರ ಪರವಾಗಿ ನಿಂತಿದ್ದೇವೆ. ಅದು ಯಾರು? ಪದವೀಧರರ ಪರವಾಗಿ ನಿಂತು ಹೋರಾಟ ಮಾಡ್ತಾರಂತಹ ಚುನಾವಣೆಯಿಂದ 36 ವಿಧಾನಸಭಾ ಕ್ಷೇತ್ರಗಳಿಂದ ಜನ ಇಲ್ಲಿ ಬಂದಿರುವಂಥದ್ದು ಖುಷಿ ಕೊಡುವಂತಹ ವಿಚಾರ. ನಾವು ಇಲ್ಲಿ ರಾಜೇಂದ್ರದೇ ಇದ್ದೀವಿ. ನಾವೆಲ್ಲ ಪದವೀಧರರೆಲ್ಲ ದಯವಿಟ್ಟು ಉದಯ್ ಸರ್ ಅವರಿಗೆ ವೋಟ್ ಹಾಕಿ ಗೆಲ್ಲಿಸಬೇಕು ಅಂತ ಇಚ್ಛೆಯಿಂದ ಬಂದು ಉದಯ್ ಸಿಂಗ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಉದಯ್ ಸಿಂಗ್ ಅವ್ರು ಗೆದ್ದು ಎಲ್ಲ ಪದವೀಧರರಿಗೆ ಒಳ್ಳೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ, ಛಲವಾದ ನಂಬಿಕೆ ನಮ್ಮಲ್ಲಿದೆ. ಉದಯ್ ಸಿಂಗ್ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ನಾವು ಉದಯ್ ಸಿಂಗ್ ಅವ್ರನ್ನ ಗೆಲ್ಲಿಸ್ಬೇಕಂತ ನಾವು ಸಾಕಷ್ಟು ಹೋರಾಟನ ಆ ಭಾಗದಲ್ಲಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ತಾವಾಗಿ ಬಂದು ಉದಯ್ ಸಿಂಗ್ ಅವರಿಗೆ ಮತ ಕೊಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ವರ್ಷದಿಂದ ನಮ್ಮ ರಾಜಕೀಯ ಪಕ್ಷದ ಹೆಸರು ಹೇಳ್ಕೊಂಡು ನಮ್ಮ ಯಾವ ಕ್ಯಾಂಡಿಡೇಟ್ಗಳು ಇವತ್ತು ಅಖಾಡಕ್ಕೆ ಬರ್ತಾ ಇದ್ದಾರೆ.
ಅವರು 6 ವರ್ಷಕ್ಕೊಂದ್ಸರಿ ಕುಂಭಕರ್ಣ ನಿದ್ದೆಯಿಂದ ಹೊರಗಡೆ ಬಂದು ಚುನಾವಣೆ ಇದ್ದಾಗ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ, ನೀವೇ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳಬೇಕಾಗಿಲ್ಲ. 6 ವರ್ಷ ಚುನಾವಣೆ ಬಂದಾಗ ಕುಂಭಕರ್ಣ ನಿದ್ದೆಯಿಂದ ಹೊರಗೆ ಬರ್ತಾರೆ. ಚುನಾವಣೆ ಆದ ತಕ್ಷಣವೇ 6ನೇ ತಾರೀಕು ನೀವು ಬರೆದಿಟ್ಕೊಳ್ಳಿ. 3ನೇ ತಾರೀಕು ನಮ್ಮದು ಲಾಸ್ಟ್ ನಾವು ಮತ ಹಾಕಿದ್ಮೇಲೆ ಈ ಅಭ್ಯರ್ಥಿಗಳು ಯಾರೂ ಕಾಣಲ್ಲ. ಇದು ಈಗೇನು ಹೊಸದಲ್ಲ. ಈ 16 ವರ್ಷಗಳಿಂದ ಅದೇ ನಡೀತಾ ಬರ್ತಾ ಇದೆ. ಇದರಿಂದ ನಮ್ಮ ಪದವೀಧರರು ಬೇಸತ್ತೋಗಿದ್ದಾರೆ. ಇವತ್ತು ಪದವೀಧರರೇ ನನ್ನನ್ನು ಅಖಾಡಕ್ಕೆ ಇಳಿಸಿರೋದು. ಪದವೀಧರರೇ ಯಾವುದೇ ಒಂದು ನೇಮಕಾತಿ ಆದರೂ ಸಹ ಅದರಲ್ಲೊಂದು ಹಗರಣ ಆಗುತ್ತೆ. ಆ ಹಗರಣದ ಬಗ್ಗೆ ನಮ್ಮ ಏನು ಎಲೆಕ್ಷನ್ ನಿಂತ್ಕೊಂಡಿದ್ರಲ್ಲ, ಯಾರೂ ಅದ್ರ ಬಗ್ಗೆ ಚಕಾರನೇ ಎತ್ತುತ್ತಾ ಇಲ್ಲ. 10-15 ವರ್ಷದಿಂದ ನಾವೇ ಒಂದು ಪದವೀಧರ ನಾವು ಅಭ್ಯರ್ಥಿಗಳು, ಪದವೀಧರ ನಾವು ಲೀಡರ್ಗಳು ಅಂತ ಹೇಳ್ಕೊಂಡು ಯಾರು ಬರ್ತಾ ಇದ್ದಾರೆ, ಅವ್ರಿಗೆ 16 ವರ್ಷದಿಂದ KPSCಯಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಯಾರು ಚಕಾರ ಎತ್ತಿಲ್ಲ. ದಿನೇ ಇವತ್ತು 2,75,000 ಪೋಸ್ಟ್ ಇವತ್ತು ಖಾಲಿ ಇದೆ, ವೇಕೆಂಟ್ ಇದೆ. ಅದರಿಂದ 2 ನಮಗೆ ದುಷ್ಪರಿಣಾಮ ಆಗ್ತಾ ಇದೆ. ಒಂದು, ನಮ್ಮ ಯಾರೀಗ ವರ್ಕಿಂಗ್ ಕ್ಲಾಸ್ ಇದೆ ನಮ್ಮ ಸರ್ಕಾರದಲ್ಲಿ, ಅವರಿಗೆ ಕಮ್ಮಿ ಸ್ಟಾಫ್ ಇಟ್ಕೊಂಡು ಅವ್ರಿಗೆ ಕೆಲಸದ ಒತ್ತಡ ಅವ್ರಿಗೆ ಹೆಚ್ಚಾಗ್ತಿದೆ. ಎರಡನೇದು, के यूपी के और कर्नाटका के सब लोग हम लोग साथ में मिलके उदय जी निर्दलीय कैंडिडेट हैं, इनको हम लोग जिताने के लिए सब लोग, कोई यहाँ कोई जाति धर्म कोई नहीं है, सब लोग हम लोग एक साथ हैं और उदय जी को जिता के ही रहेंगे, ये मेरा वादा है। मैं इतना ही बोलूँगा। कौन सा एरिया से आए आप? मैं लंका से आया हूँ। लंका से है, कोरमंगला से है, दिल्ली से है। उदय सिंह जिंदाबाद, जिंदाबाद जिंदाबाद, उदय सिंह जिंदाबाद, जीतेगा भाई जीतेगा, जीतेगा भाई जीतेगा, जीतेगा भाई जीतेगा। धन्यवाद। यहाँ से हाँ बोलिए ನಾವು ಬೇರೆ ಏರಿಯಾದಿಂದ ಎಲ್ಲ ಉದಯ್ ಸಿಂಗ್ಗೆ ಕೆಲಸದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ನಮ್ಮ ಕಡೆಯಿಂದ ಅವ್ರಿಗೆ ಶುಭಕಾಮನಾ, ಶುಭೇಚ್ಛು. ಉದಯ್ ಸಿಂಗ್ ಜಿಂದಾಬಾದ್, जिंदाबाद जिंदाबाद, ಉದಯ್ ಸಿಂಗ್ ಜಿಂದಾಬಾದ್, जिंदाबाद जिंदाबाद, जीतेगा भाई जीतेगा। RK ನ್ಯೂಸ್ 365 ಡೇಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.